ಸ್ನೇಹಿತರೆ ನಮಸ್ಕಾರ. ರಾಜ್ಯದ ರೈತರಿಗೆ ಬೆಳೆ ಹಾನಿ ವಿಮೆ ಬಿಡುಗಡೆ. ಹೌದು, ಇಂದು ಈ 9 ಜಿಲ್ಲೆಗಳಲ್ಲಿರ್ತಕ್ಕಂತಹ ರೈತರ ಖಾತೆಗಳಿಗೆ 348 ಕೋಟಿ ಏನು ಬಿಡುಗಡೆ ಆಗಿದೆಯಲ್ಲ, ಅದರಲ್ಲಿ ಪ್ರತಿಯೊಂದು ಹೆಕ್ಟರ್ಗೆ 31,000ದಂತೆ ಬೆಳೆ ಹಾನಿ ಪರಿಹಾರ ಜಮಾ ಆಗ್ತಾ ಇದೆ. ಹೌದು, ನೀವು ಕೂಡ ರೈತರಾಗಿದ್ದರೆ ಈ ಒಂದು ಬೆಳೆ ಹಾನಿ ಪರಿಹಾರ ಜಮಾ ಆಗ್ತಾ ಇದೆ. ನೀವು ಕೂಡ ಪಡ್ಕೊಳ್ಬಹುದು. ನಿಮ್ಮ ಬೆಳೆಗಳಲ್ಲಿ ಕೂಡ ನೀರು ನಿಂತ್ಕೊಂಡು ಅಥವಾ ಪ್ರವಾಹ ಬಂದು ಅಥವಾ ಮನೆಗಳು ಕುಸಿದು ಹೋಗಿದ್ರೆ, ಮನೆಯಲ್ಲಿರ್ತಕ್ಕಂತಹ ಸಾಮಗ್ರಿಗಳು ಕೊಚ್ಚಿಕೊಂಡು ಹೋಗಿದ್ರೆ, ಇದಕ್ಕೆಲ್ಲವೂ ಕೂಡ ಪರಿಹಾರ ಧನವನ್ನು ರಾಜ್ಯ ಸರ್ಕಾರವೂ ಕೂಡ ಕೊಡ್ತಾ ಇದೆ. ಹಾಗಾದರೆ ಬನ್ನಿ, ಈ ರೈತರಿಗೆ ಕುರಿತಂತೆ ಬೆಳೆ ಹಾನಿ ವಿಚಾರವಾಗಿ ಏನು ಅಪ್ಡೇಟ್ ಬಂದಿದೆ, ನಿಮ್ಮ ಹೊಲದಲ್ಲಿ ಜಂಟಿ ಸರ್ವೆ ಆಗಿಲ್ಲ ಅಂದರೆ ಜಂಟಿ ಸರ್ವೆ ಮಾಡಿಸೋದು ಹೇಗೆ, ಜಂಟಿ ಸರ್ವೆ ಆದರೆ ಮಾತ್ರ ನಿಮ್ಮ ಖಾತೆಗಳಿಗೆ ದುಡ್ಡು ಜಮಾ ಆಗ್ಲಿಕ್ಕೆ ಸಾಧ್ಯ. ಸೊ ಹೀಗಾಗಿ ಜಂಟಿ ಸರ್ವೆ ಆಗೋದು ಅತಿ ಅವಶ್ಯಕ. ಜಂಟಿ ಸರ್ವೆ ಮಾಡೋದು ಹೇಗೆ, ಇದರ ಬಗ್ಗೆ ನಾವು ಈ ವಿಡಿಯೋದಲ್ಲಿ ಮಾಹಿತಿಯನ್ನು ಒದಗಿಸಿಕೊಡ್ತೇವೆ. ಸೊ ಹೀಗಾಗಿ ವಿಡಿಯೋನ ಆದಷ್ಟು ಕೊನೆವರೆಗೂ ವಾಚ್ ಮಾಡಿ. ಬನ್ನಿ ಸ್ನೇಹಿತರೆ, ಈ ರೈತರಿಗೆ ಸಂಬಂಧಪಟ್ಟಂತಹ ಮಾಹಿತಿಯನ್ನು ನಾವು ನೋಡ್ತಾ ಹೋಗೋಣ. ಇಂದು 9 ಜಿಲ್ಲೆಗಳಿಗಾದರೂ ದುಡ್ಡು ರಿಲೀಸ್ ಆಗ್ತಾ ಇದೆ. ರಾಜ್ಯದ ರೈತರು ಬೆಳೆ ಹಾನಿ ವಿಮೆಯನ್ನು ಪಡ್ಕೊಳ್ಬೇಕಂದ್ರೆ ಜಂಟಿ ಸರ್ವೆ ಆಗೋದು ಅತಿ ಅವಶ್ಯಕ. ರಾಜ್ಯದಲ್ಲಿ ಅನೇಕ ಕಡೆ ಮಳೆಗಾಲದಲ್ಲಿ ಕೂಡ 4ರಿಂದ 5% ಹೆಚ್ಚಿನ ಮಳೆ ಆದರೆ ಈಗ ಮತ್ತೆ ಬೇಸಿಗೆ ಕಾಲದಲ್ಲಿ ಕೂಡ ಹೆಚ್ಚಿನ ಮಳೆ ಆಗ್ತಾನೆ ಇದೆ. ಇದರಿಂದಾಗಿ ದ್ರಾಕ್ಷಿ ಬೆಳೆಗಾರರಿಗೂ ಕೂಡ ಬಹಳ ಸಂಕಷ್ಟಕ್ಕೆ ಈಡಾಗಿದ್ದಾರೆ. ಅರಿಶಿನ ಬೆಳೆದವರಿಗೂ ಕೂಡ ಬಹಳಷ್ಟು ತೊಂದರೆ ಆಗ್ತಾ ಇದೆ. ಹೀಗಾಗಿ ರೈತ ಸಂಕಷ್ಟಕ್ಕೀಡಾಗಿದ್ದಾನೆ. ಈ ಅಷ್ಟೇ ಬೆಳೆಗಳಿಗಷ್ಟೇ ಅಲ್ಲ, ಸಾಕಷ್ಟು ಬೆಳೆಗಳನ್ನು ಬೆಳೆದಿರ್ತೀರಿ. ಒಟ್ಟಾರೆ ನೀವು ಯಾವುದೇ ಬೆಳೆಯನ್ನು ಬೆಳೆದಿರ್ರಿ, ಆ ಬೆಳೆಗಳಲ್ಲಿ ಪ್ರವಾಹ ಬಂದು ಅಥವಾ ಹೆಚ್ಚಿನ ಮಳೆ ಆಗಿನೋ ಹೊಲಗಳು ನಾಶ ಆಗಿದ್ರೆ, ಹೊಲಗಳಲ್ಲಿ ಬೆಳೆದಿರ್ತಕ್ಕಂತಹ ಬೆಳೆಗಳು ನಾಶ ಆಗಿದ್ರೆ ಅವುಗಳನ್ನು ಪರಿಹಾರವನ್ನು ಸರ್ಕಾರ ಒದಗಿಸಿಕೊಡ್ತಾ ಇದೆ. ಯಾರ್ದು ನೀರಾವರಿ ಭೂಮಿಗಳಿದಾವೋ ಆ ಒಂದು ಭೂಮಿಗಳಿಗೆ 31,500 ತನಕ ದುಡ್ಡು ಜಮಾ ಆಗ್ತಾ ಇದೆ. ಇನ್ನು NDRF ಕುಸ್ಕಿ ಜಮೀನಿಗೆ 21,500 ರೂಪಾಯಿ ತನಕ ಜಮಾ ಆಗ್ತಾ ಇದೆ. ಸೊ ನಿಮ್ಮ ಬೆಳೆಗಳು ಕೂಡ ಹಾನಿ ಆಗಿದ್ರೆ ಇಷ್ಟು ದುಡ್ಡು ಬರ್ತಾ ಇದೆ. ಓಕೆ, ಇದನ್ನು ನೀವು ತಿಳ್ಕೊಂಡ್ರಿ, ಆದರೆ ನಿಮ್ಮ ಅಕೌಂಟ್ಗಳಿಗೆ ದುಡ್ಡು ಬರಬೇಕಲ್ವಾ? ಇದರ ಬಗ್ಗೆ ಮಾಹಿತಿಯನ್ನು ಒದಗಿಸಿಕೊಡ್ತೀನಿ, ಕೇಳಿಸ್ಕೊಳ್ಳಿ. ಮೊದಲನೇದಾಗಿ ಜಂಟಿ ಸರ್ವೆ ಆಗಬೇಕು. ರಾಜ್ಯದಲ್ಲಂತರೂ ಬೆಳೆದಿರ್ತಕ್ಕಂತಹ ಬೆಳೆಗಳಿಗೆ ಫಲ ಸಿಗ್ತಾ ಇಲ್ಲ ರೈತರಿಗೆ. ಸಾಕಷ್ಟು ಸಾಲಗಳನ್ನು ಮಾಡ್ಕೊಂಡಿರ್ತಾನೆ ರೈತ. ಸಣ್ಣ ಪುಟ್ಟ ರೈತರೇ ಈ ರೀತಿ ಸಾಲವನ್ನು ಮಾಡಿಕೊಂಡು ಬೆಳೆಗಳನ್ನು ಬೆಳೆದಿರ್ತಾರೆ. ಅಂತಹ ಬೆಳೆಗಳಿಗೆ ಫಲ ಸಿಗೋದಿಲ್ಲ. ಈ ಕಡೆ ಫಲ ಸಿಗದೇ ಇರುವಂತಹ ಕಾರಣಕ್ಕಾಗಿ ಸಾಲವನ್ನು ಮುಟ್ಟಿಸ್ಲಿಕ್ಕೆ ಆಗೋದಿಲ್ಲ. ಇನ್ನೂ ಹೆಚ್ಚಿನ ತೊಂದರೆಗೀಡಾಗ್ಬಿಡ್ತಾನೆ. ಹೀಗಾಗಿ ಸರ್ಕಾರವೇ ರೈತನ ಕೈ ಹಿಡಿಬೇಕು. ಅದನ್ನು ಹೊರತುಪಡಿಸಿ ಇನ್ಯಾರು ಹಿಡಿಯವರು? ಸರ್ಕಾರ ಹಿಡಿತಾರೆ. ಸರ್ಕಾರ ನಮಗೆ ಏನಾದರೂ ಸಹಾಯ ಮಾಡ್ತಾರಂತ ನಂಬ್ಕೊಂಡು ಕುಂತಿರ್ತಾರೆ. ಅಂತಹ ರೈತರಿಗೆ ಈಗ ಸರ್ಕಾರ ಹೇಳ್ತಾ ಇದೆ, ನಿಮ್ಮ ಹೊಲದಲ್ಲಿ ಜಂಟಿ ಸರ್ವೆ ಆಗ್ತಾ ಇದೆ. ಈಗಾಗಲೇ ಜಂಟಿ ಸರ್ವೆ ಆಗಿ 30,000 ಹೆಕ್ಟೇರಷ್ಟು ಭೂಮಿಗಳು ನಾಶ ಆಗಿರೋದು ಸರ್ಕಾರದ ಗಮನಕ್ಕೆ ಬಂದಿದೆ. ಸೊ ಹೀಗಾಗಿ ಜಂಟಿ ಸರ್ವೆ ಆಗಿದ್ದೇ ಆದರೆ ಅವರೆಲ್ಲರ ಖಾತೆಗಳಿಗೆ ದುಡ್ಡು ಬರುತ್ತೆ. ಓಕೆ, ಆದರೆ ಜಂಟಿ ಸರ್ವೆನೇ ಆಗಿರಲಿಲ್ಲ ಅಂದರೆ ದುಡ್ಡು ಎಲ್ಲಿಂದ ಬರುತ್ತೆ? ಜಂಟಿ ಸರ್ವೆ ಆದರೂ ಮಾಡಿಸೋದಾದರೂ ಹೇಗೆ ಅಂತ ನಮಗೆ ಕೇಳಬಹುದು. ನಿಮ್ಮ ಹತ್ತಿರದ ಗ್ರಾಮ ಪಂಚಾಯಿತಿಗೆ ಹೋಗಿ ಭೇಟಿ ಕೊಡಿ ಅಥವಾ ರೈತ ಸಂಪರ್ಕ ಕೇಂದ್ರಕ್ಕೆ ಹೋಗಿ ಕೂಡ ಭೇಟಿಯನ್ನು ಕೊಡಬಹುದು. ತದನಂತರ ನಿಮಗೆ ಈ ಬೆಳೆ ಹಾನಿ ಪರಿಹಾರ ಖಂಡಿತವಾಗ್ಲೂ ಜಮಾ ಆಗತ್ತೆ. ಇದು ಖುದ್ದಾಗಿ ಸರ್ಕಾರವೇ ತಿಳಿಸಿರ್ತಕ್ಕಂತಹ ಮಾಹಿತಿ. ಮೊದಲನೇದಾಗಿ ಕಲಬುರಗಿ ಆಗಿರಲಿ, ಗದಗ, ಬೆಳಗಾವಿ, ಕೊಪ್ಪಳ, ಅದೇ ರೀತಿಯಾಗಿ ಹಾಸನ, ಕೊಡಗು, ಚಿಕ್ಕಮಗಳೂರು, ಮಂಗಳೂರು, ಹೀಗೆ ಹಲವಾರು ಜಿಲ್ಲೆಗಳಲ್ಲಿ ಈ ರೀತಿ ಬೆಳೆ ಹಾನಿ ಆಗಿರ್ತಕ್ಕಂಥದ್ದು ಸರ್ಕಾರದ ಗಮನಕ್ಕೆ ಬಂದಿದೆ. ಜಂಟಿ ಸರ್ವೆ ಆದವರ ಒಂದು ಬೆಳೆ ಹಾನಿಯನ್ನು ಕೊಡ್ತಾ ಇದ್ದಾರೆ. ಆಗಲೇ ಹೇಳಿರುವ ಹಾಗೆ ನೀರಾವರಿ ಭೂಮಿಗಳಿಗೆ 31,500 ರೂಪಾಯಿ ಕೊಟ್ಟರೆ, ಅದೇ ರೀತಿಯಾಗಿ NDRF ಕುಸ್ಕಿ ಜಮೀನಿಗೆ 21,500 ತನಕ ಕೂಡ ದುಡ್ಡು ಜಮಾ ಆಗ್ತಾ ಇದೆ. ಈಗಾಗಲೇ ಕೇಂದ್ರದಿಂದನೂ ಕೂಡ ಬೆಳೆ ಹಾನಿ ಜಮಾ ಆಗಿತ್ತು, ನಿಮಗೆ ಗೊತ್ತಿರಬಹುದು. 1,449 ಕೋಟಿಯಷ್ಟು ದುಡ್ಡನ್ನು ಬಿಡುಗಡೆ ಮಾಡಿದ್ರು. ನಮ್ಮ ರಾಜ್ಯದಲ್ಲಿ ಫಸಲ್ ಬಿಮಾ ಯೋಜನೆಯಲ್ಲಿ ಫಲಾನುಭವಿಗಳ ಖಾತೆಗಳಿಗೆ ದುಡ್ಡನ್ನು ಜಮಾ ಮಾಡಲಾಗಿತ್ತು. ಇನ್ನು ನೀವು ಕೂಡ ಆ ಒಂದು ಯೋಜನೆಯಲ್ಲಿ ಫಲಾನುಭವಿಗಳಾಗಿದ್ದರೆ ಅಲ್ಲಿ ಕೂಡ ದುಡ್ಡನ್ನು ಪಡ್ಕೊಂಡಿರ್ತೀರಿ. ಇನ್ನು ಈ ರಾಜ್ಯದಲ್ಲಿ ರಾಜ್ಯ ಸರ್ಕಾರದಿಂದನೂ ಕೂಡ ಬೆಳೆ ಹಾನಿ ಕೊಡಲೇಬೇಕು. ಸಾಲ ಮನ್ನಾ
ಅಂತೂ ಮಾಡೋದಿಲ್ಲ, ನಾವು ಬೆಳೆ ಹಾನಿ ಪರಿಹಾರವನ್ನೇ ಕೊಡ್ತೀವಿ ಅಂತ ಹೇಳಿದ್ರು. ಹೀಗಾಗಿ ಬಜೆಟ್ ಮಂಡನೆ ಆದ ಬಳಿಕ ರೈತರಿಗೆ ಬಿಗ್ ಅಪ್ಡೇಟ್ ಕೊಟ್ಟು ಭರ್ಜರಿ ಗುಡ್ ನ್ಯೂಸ್ ಕೊಟ್ಟು 83 ಲಕ್ಷ ಫಲಾನುಭವಿಗಳಿಗೆ ಏನು ಬಡ್ಡಿ ಇಲ್ಲದೆ ಸಾಲ ಸೌಲಭ್ಯವನ್ನು ಕೂಡ ಒದಗಿಸಿ ಕೊಡಲಿದ್ದಾರೆ. ಈಗಾಗಲೇ ಅದರ ಬಗ್ಗೆ ಇನ್ಫಾರ್ಮೇಷನ್ ಅಂತೂ ಕೊಟ್ಟಿದ್ದಾರೆ. ಅತಿ ಶೀಘ್ರದಲ್ಲಿ ಅದಕ್ಕೆ ಅಧಿಕೃತ ವೆಬ್ಸೈಟ್ ಕೂಡ ಬಿಡ್ತಾರೆ. ನಾನು ಮತ್ತೊಂದು ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ಒಟ್ಟಾರೆಯಾಗಿ ಈ ಬೆಳೆ ಹಾನಿ ಪರಿಹಾರ ಜಮಾ ಆಗ್ತಾ ಇದ್ದು ಸಂಬಂಧಪಟ್ಟಂತಹ ಇಲಾಖೆಗೆ ಭೇಟಿ ಕೊಡಿ, ನಿಮಗೆ ಜಮಾ ಆಗುತ್ತೆ. ಇಲ್ಲಾಂದ್ರೆ ಜಂಟಿ ಸರ್ವೆ ತಾನೇ ಮಾಡ್ತಾರೆ, ಆವಾಗ ನಿಮಗೆ ದುಡ್ಡು ಜಮಾ ಮಾಡ್ತಾರೆ. ಇದಾಗಿತ್ತು ಇನ್ಫಾರ್ಮೇಷನ್. ವಿಡಿಯೋ ನೋಡಿದ್ದಕ್ಕೆ ಧನ್ಯವಾದ. ಈ ವಿಷಯವನ್ನು ಎಲ್ಲ ರೈತರಿಗೆ ಶೇರ್ ಮಾಡಿ.